ನಮಸ್ಕಾರ. ಐಪಿಎಲ್ 2026ರ ಫೈನಲ್ ಪಂದ್ಯಕ್ಕೂ ಮುನ್ನವೇ ಭವಿಷ್ಯವಾಣಿ ನುಡಿದ ಕ್ರಿಕೆಟ್ ದಿಗ್ಗಜರು, ಕಪ್ ಗೆಲ್ಲುವ ತಂಡವನ್ನ ಹೆಸರಿಸಿದ ಎಕ್ಸ್ಪರ್ಟ್ಸ್. ಆರ್ಸಿಬಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಐಪಿಎಲ್ 2026ರಲ್ಲಿ 70 ಲೀಗ್ ಪಂದ್ಯಗಳು, ಎಲಿಮಿನೇಟರ್ ಹಾಗೂ 2 ಕ್ವಾಲಿಫೈರ್ ಪಂದ್ಯಗಳ ನಂತರ ಕೊನೆಗೂ ನಮಗೆ ಈ ಸೀಸನ್ನ 2 ಫೈನಲಿಸ್ಟ್ ಟೀಮ್ಗಳು ಸಿಕ್ಕಿವೆ. ಹೌದು, ರವಿವಾರ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ಜಿಟಿ ನಡುವೆ ಕಪ್ಗಾಗಿ ಜಿದ್ದಾಜಿದ್ದಿನ ಫೈಟ್ ನೋಡಲು ಸಿಗಲಿದೆ. 2 ತಂಡಗಳ ಹೆಡ್ ಟು ಹೆಡ್ ದಾಖಲೆ ನೋಡುವುದಾದರೆ ಇಲ್ಲಿವರೆಗೂ ಉಭಯ ತಂಡಗಳು 9 ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದು, ಈ ಪೈಕಿ ಆರ್ಸಿಬಿ 5ರಲ್ಲಿ ಗೆದ್ದಿದ್ರೆ ಗುಜರಾತ್ 4 ಪಂದ್ಯವನ್ನ ಗೆದ್ದುಕೊಂಡಿದೆ. 2 ತಂಡಗಳ ನಡುವೆ ನೆಕ್ ಟು ನೆಕ್ ಫೈಟ್ ಅನ್ನ ನೋಡಬಹುದಾಗಿದೆ. ಇದೀಗ ಇಂತಹದ್ದೇ ಒಂದು ಥ್ರಿಲ್ಲಿಂಗ್ ಪಂದ್ಯಕ್ಕಾಗಿ ವೇದಿಕೆ ಸಿದ್ಧವಾಗಿದ್ದು, ಫೈನಲ್ ಪಂದ್ಯದಲ್ಲಿ ಯಾರು ನರ್ವ್ಸ್ ಹೋಲ್ಡ್ ಮಾಡಿಬಿಟ್ಟು ಕಪ್ ಎತ್ತಿ ಹಿಡಿಯುತ್ತಾರೆ ಅನ್ನೋದನ್ನ ಕಾದು ನೋಡೋಣ. ಇನ್ನು ಐಪಿಎಲ್ ಸೀಸನ್ ಅಲ್ಲಿ ಇದು ಆರ್ಸಿಬಿ ತಂಡಕ್ಕೆ 5ನೇ ಫೈನಲ್ ಪಂದ್ಯವಾಗಿದ್ದರೆ, ಅತ್ತ ಗುಜರಾತ್ ತಂಡಕ್ಕೆ ತಾನಾಡಿದ 5 ಸೀಸನ್ ನಲ್ಲಿ ಇದು 3rd ಫೈನಲ್ ಪಂದ್ಯವಾಗಿರಲಿದೆ. ಅಂಡ್ ಇಂದು ಅಹಮದಾಬಾದ್ ಅಂಗಳದಲ್ಲಿ ಕಪ್ ಗೆದ್ದವರು ತಮ್ಮ 2ನೇ ಟೈಟಲ್ ಅನ್ನ ಮುಡಿಗೇರಿಸಿಕೊಳ್ಳಲಿದ್ದಾರೆ. ಅತ್ತ ಡಿಫೆಂಡಿಂಗ್ ಚಾಂಪಿಯನ್ ಆಗಿರುವ ನಮ್ಮ ಆರ್ಸಿಬಿ ಕಪ್ ಗೆಲ್ಲುವ ನೆಚ್ಚಿನ ತಂಡವಾಗಿ ಕಾಣಿಸಿಕೊಳ್ತಾ ಇದೆ. ಟೂರ್ನಿಯುದ್ದಕ್ಕೂ ಉತ್ತಮ ಪ್ರದರ್ಶನ ಕೊಟ್ಟಿರುವ ಆರ್ಸಿಬಿ ಗುಜರಾತ್ ತಂಡವನ್ನ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿಯೂ ಸೋಲಿಸಿತ್ತು. ಆ ಪಂದ್ಯದಲ್ಲಿ ಪಾಟಿದಾರ್ 33 ಎಸೆತದಲ್ಲೇ 97 ರನ್ಗಳ ಮ್ಯಾಜಿಕಲ್ ಇನ್ನಿಂಗ್ಸ್ ಆಡ್ತಾರೆ. ಅದಲ್ಲದೆ ಬೌಲರ್ಗಳು ಕೂಡ ಸಾಂಘಿಕ ಪ್ರದರ್ಶನ ನೀಡುವ ಮೂಲಕ ಆರ್ಸಿಬಿಯನ್ನ ಫೈನಲ್ಗೆ ಕೊಂಡೊಯ್ದಿದ್ರು. ಮತ್ತು ಇದೀಗ ಈ ಫೈನಲ್ ಪಂದ್ಯಕ್ಕೂ ಮುನ್ನವೇ ಕ್ರಿಕೆಟ್ ದಿಗ್ಗಜರು ಭವಿಷ್ಯವಾಣಿ ನುಡಿದಿದ್ದಾರೆ. ಫೈನಲ್ ಮ್ಯಾಚ್ಗೂ ಮುನ್ನ ಮಾತನಾಡಿದ ಟೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ: ಐಪಿಎಲ್ ನ ಮತ್ತೊಂದು ಹೈ ಥ್ರಿಲ್ಲರ್ ಪಂದ್ಯಕ್ಕಾಗಿ ನಾನು ಕಾಯುತ್ತಿದ್ದೇನೆ. ಈ ಪಂದ್ಯದ ಪ್ರತಿ ಎಸೆತವನ್ನ ನಾನು ನೋಡುತ್ತೇನೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿರಲಿದೆ ಎಂದು ಟೆಂಡೂಲ್ಕರ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಆರ್ಸಿಬಿ ಹಾಗೂ ಗುಜರಾತ್ ಫೈನಲ್ ತಲುಪಲು 2 ತಂಡಗಳು ತುಂಬಾ ಡಿಸರ್ವ್ ಮಾಡುತ್ತವೆ. 2 ಟೀಮ್ಗಳು ಸಮತೋಲನದಿಂದ ಕೂಡಿವೆ. ಹೀಗಾಗಿ ಈ ಫೈನಲ್ ಫೈಟ್ ನಲ್ಲಿ ಜಿದ್ದಾಜಿದ್ದಿನ ಪೈಪೋಟಿಯನ್ನ ನಾನು ನಿರೀಕ್ಷಿಸುತ್ತಿದ್ದೇನೆ. ಆದ್ಯಾಗೂ ಆರ್ಸಿಬಿ ಕಪ್ ಗೆಲ್ಲುವ ಫೇವರೇಟ್ಸ್ ಗಳಾಗಿದ್ದಾರೆ. ಯಾಕಂದ್ರೆ ತಂಡದಲ್ಲಿ ವಿರಾಟ್ ಕೊಹ್ಲಿ, ಭುವನೇಶ್ವರ್ ಕುಮಾರ್ ಅಂತಹ ಅನುಭವಿ ಆಟಗಾರರಿದ್ದಾರೆ. ಇದಲ್ಲದೆ ಆರ್ಸಿಬಿ ಬಳಿ ಎಲ್ಲ ಆಟಗಾರರು ಮ್ಯಾಚ್ ವಿನ್ನಿಂಗ್ ಆಟಗಾರರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಬದಲಾಗಿ ಗುಜರಾತ್ ನಂತೆ ಟಾಪ್ 3 ಬ್ಯಾಟ್ಸ್ಮನ್ ಗಳ ಮೇಲೆ ಆರ್ಸಿಬಿ ಡಿಪೆಂಡ್ ಆಗಿಲ್ಲ. ಇದು ಅವರಿಗೆ ಅಡ್ವಾಂಟೇಜ್ ಆಗಲಿದೆ ಎಂದು ಟೆಂಡೂಲ್ಕರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವೀರೇಂದ್ರ ಸೆಹ್ವಾಗ್, ಈ ಸಲದ ಐಪಿಎಲ್ ನ ಫೈನಲ್ ನಲ್ಲಿ 2 ಯೋಗ್ಯ ತಂಡಗಳು ಕಣಕ್ಕಿಳಿಯಲಿವೆ. ಗುಜರಾತ್ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಸೋತಿರಬಹುದು, ಆದರೆ ಅಹಮದಾಬಾದ್ ನಲ್ಲಿ ಜಿಟಿ ಒಳ್ಳೆಯ ನಂಬರ್ಸ್ ಅನ್ನ ಹೊಂದಿದೆ. ಇಲ್ಲಿ ಗುಜರಾತ್ ತಂಡಕ್ಕೆ ಮೇಲುಗೈ ಇರಲಿದೆ. ಅದಲ್ಲದೆ ನಾಯಕ ಶುಭ್ಮನ್ ಗಿಲ್ ಕಳೆದ ಪಂದ್ಯದಲ್ಲಿ ಸೆಂಚುರಿ ಬಾರಿಸಿ ಬರ್ತಾ ಇದ್ದಾರೆ. ಹೀಗಾಗಿ ಗುಜರಾತ್ ತಂಡವು ಆರ್ಸಿಬಿಯನ್ನ ಸೋಲಿಸಿ ಕಪ್ ಎತ್ತಿ ಹಿಡಿಯಲಿದೆ ಎಂದು ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ಒತ್ತಡದ ಸಮಯದಲ್ಲಿ ಯಾರು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಹಾಗೂ ಪ್ರೆಷರ್ ಅನ್ನ ಯಾರು ಹ್ಯಾಂಡಲ್ ಮಾಡುತ್ತಾರೋ ಅವರು ಕಪ್ ಗೆಲ್ಲುತ್ತಾರೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಅನಿಸುತ್ತೆ ಐಪಿಎಲ್ ನ ಫೈನಲ್ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.